ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಶೀಘ್ರದಲ್ಲೇ ಬುರುಡೆ ಗ್ಯಾಂಗ್ ಸದಸ್ಯರಿಗೆ ನೋಟಿಸ್ ನೀಡೋಕೆ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಚನ್ನನ ಹೇಳಿಕೆ ಸಾಕ್ಷಿ ಸಿಕ್ಕಂತ ಹಿನ್ನೆಲೆಯಲ್ಲಿ ನೋಟಿಸ್ ನೀಡೋಕೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಹಾಗಾದ್ರೆ ಯಾವೆಲ್ಲ ಸದಸ್ಯರಿಗೆ ಈ ಬುರುಡೆ ಗ್ಯಾಂಗ್ನ ಯಾವೆಲ್ಲ ಸದಸ್ಯರಿಗೆ ನೋಟಿಸ್ ಅಂತ ನೋಡೋದಾದ್ರೆ ಜಯಂತ್ ಟಿ, ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣನವರ್ ಬಂಧನ ಯಾಕೆ ಆಗಿಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಎದುರಾಗುತ್ತೆ. ಸ್ಥಳ ಮಹಾಜರು ವೇಳೆ SITಗೆ ಹಲವು ಸಾಕ್ಷಿಗಳು ಪತ್ತೆಯಾಗಿದೆ. ವಿಡಿಯೋ ರೆಕಾರ್ಡ್ ಮೂಲಕ SIT ದಾಖಲೆಗಳನ್ನು ಕಲೆ ಹಾಕ್ತಾ ಇದ್ದಾರೆ. ನೋಟಿಸ್ ನೀಡೋಕೆ ವಿಚಾರಣೆ ನಡೆಸೋಕ್ಕೂ ಕೂಡ SIT ಅಧಿಕಾರಿಗಳು ಪ್ಲಾನ್ ಮಾಡ್ಕೊಳ್ತಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಚಂದ್ರು, ನೋಡಿ, ಈಗ ಈ ಬುರುಡೆ ಗ್ಯಾಂಗ್ನಲ್ಲಿ ಇರುವಂಥ ಸದಸ್ಯರು 4-5 ಮಂದಿ ಇದ್ದಾರೆ. ಬಟ್ ಚನ್ನನನ್ನ ಈಗ SIT ಅಧಿಕಾರಿಗಳು ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮಾಡ್ತಿದ್ದಾರೆ. ಹಾಗಾದ್ರೆ ಬಾಕಿ ಇರೋ ಅಂತ ಸದಸ್ಯರ ಬಂಧನ ಯಾಕಾಗಿಲ್ಲ ಅನ್ನೋದು ಕೂಡ ಬಹಳ ದೊಡ್ಡ ಪ್ರಶ್ನೆ. ಚಂದ್ರು, ಖಂಡಿತವಾಗಿಯೂ ಮಧುಸೂದನ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಎಳೆಯಾಗಿ ವಿಚಾರಣೆಯನ್ನ SIT ಅಧಿಕಾರಿಗಳು ಮಾಡ್ತಾ ಇರುವಂತಹದ್ದು. ಯಾಕೆಂತಂದ್ರೆ ಮೊದಲಿಗೆ ಏನು 164 ಸ್ಟೇಟ್ಮೆಂಟ್ ನಲ್ಲಿ ಚಿನ್ನಯ್ಯ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾನೆ. ಜೊತೆಗೆ ತಲೆ ಬುರುಡೆಯ ಸಮೇತವಾಗಿ ಕೋರ್ಟ್ಗೆ ಹಾಜರಾಗಿ ಒಂದು ಹೇಳಿಕೆಯನ್ನ ದಾಖಲು ಮಾಡಿರ್ತಾನೆ. ಆದ್ರೆ ಆ ಹೇಳಿಕೆಯ ಮೇಲೆ ಇಡೀ ಒಂದು ಪ್ರಕರಣದ ತನಿಖೆ ನಡೆಯುತ್ತೆ. ಅದಾದ ನಂತರ ಚಿನ್ನಯ್ಯ ಎಲ್ಲೆಲ್ಲಿ ಸ್ಪಾಟ್ಗಳನ್ನ ತೋರಿಸ್ತಾನೆ, ಆ ಒಂದು ಸ್ಪಾಟ್ಗಳಲ್ಲಿ ತನಿಖೆಯನ್ನ ಮಾಡಿ ವಿಚಾರಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅವರು ಹೇಳಿದಂತಹ ಮಾಹಿತಿ ಎಲ್ಲೋ ಒಂದ್ ಕಡೆ ಅಲ್ಲಿ ಆ ಕೋರ್ಟ್ ನಲ್ಲಿ ಏನು 164 ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅವೆಲ್ಲವೂ ಕೂಡ ನಿಧಾನವಾಗಿ ಸುಳ್ಳು ಅಂತ ಹೇಳಿ ಪ್ರೂವ್ ಆಗ್ತಾ ಬರುತ್ತೆ. ಅದಾದ ನಂತರ ತಕ್ಷಣವೇ ಈಗಾಗಲೇ ಚಿನ್ನಯ್ಯನನ್ನ ವಶಕ್ಕೆ ಪಡೆದು ಅಂದ್ರೆ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಸ್ಥಳ ಮಹಾಜರುಗಳನ್ನ ಒಂದೊಂದೇ ಹಾಗೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಈಗಾಗಲೇ SIT ಅಧಿಕಾರಿಗಳು. ಅದರಲ್ಲೂ ಮುಖ್ಯವಾಗಿ ಈಗಾಗಲೇ ಏನು ಜಯಂತ್ಗೆ ಸಂಬಂಧಪಟ್ಟಂತ ಜಾಗಗಳಲ್ಲಿ ಮಹಾಜರ್ ಮಾಡುವಂತ ಸಂದರ್ಭಗಳಲ್ಲಿ ಏನು ಚಿನ್ನಯ್ಯನಿಗೂ ಮತ್ತೆ ಜಯಂತ್ಗೂ ಇಬ್ಬರಿಗೂ ಕೂಡ ನೇರವಾದ ಸಂಪರ್ಕ ಇದೆ. ಜೊತೆಗೆ ಇದೆಲ್ಲವೂ ಕೂಡ ಒಂದು ಕಡೆ ಸೇರಿ ಮೀಟಿಂಗ್ ಮಾಡಿ ಅಲ್ಲಿಂದಲೇ ಇದೆಲ್ಲವೂ ಕೂಡ ಡಿಸ್ಟ್ರಿಬ್ಯೂಟ್ ಆಗಿದೆ. ಮತ್ತೆ ಈಗೇನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಜನ ಈಗಾಗಲೇ ಧ್ವನಿ ಎತ್ತಿ ಏನು ಒಂದು ಆರೋಪಗಳನ್ನ ಮಾಡ್ತಾ ಇದ್ರು. 5 ಜನಗಳಿಗೂ ಸೇರಿ ಅಂದ್ರೆ ಜಯಂತ್ ಆಗಿರ್ಬೋದು, ಮಹೇಶ್ ಆಗಿರ್ಬೋದು, ಗಿರೀಶ್ ಆಗಿರ್ಬೋದು, ಜೊತೆಗೆ ಸುಜಾತ ಭಟ್, ಚಿನ್ನಯ್ಯ, ಈ 5 ಜನ ಕೂಡ ಒಂದು ಕಡೆ ಮೀಟಿಂಗ್ ಅನ್ನ ಮಾಡಿ ಒಬ್ಬೊಬ್ಬರು ಒಂದೊಂದು ಕೆಲಸವನ್ನ ವಹಿಸ್ಕೊಂಡು ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಸದ್ಯಕ್ಕೆ SIT ಅಧಿಕಾರಿಗಳು ಕಲೆ ಹಾಕಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಹೀಗಾಗಿ ಎಲ್ಲ ಒಂದ್ ಕಡೆ ಇದೆಲ್ಲವೂ ಕೂಡ ಅಧಿಕೃತವಾದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೊಟ್ಟು ಕರೆದು ಅವರನ್ನ ವಿಚಾರಣೆ ಮಾಡಿ ಅವಶ್ಯಕತೆ ಬಿದ್ದಲ್ಲಿ ಈ 5 ಜನರನ್ನು ಕೂಡ ಬಂಧಿಸುವಂತ ಎಲ್ಲಾ ಸಾಧ್ಯತೆ ದಟ್ಟವಾಗಿರುವಂತಹದ್ದು. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.